ಬದುಕೋದು ಅಂತ ಅನ್ನೋದು ಬರೀ ಉಸಿರಾಡೋದೇನಾ ಅಂತ ಅಂದಾಗ ಅಲ್ಲ ಅನ್ನೋದು ಬರುತ್ತೆ. ನಮ್ಮ ಆಹಾರದಲ್ಲಿ ಎಲ್ಲ ತರಹದ ಧಾನ್ಯಗಳು ಇರಬೇಕು. ಅಕ್ಕಿ ಇರಬೇಕು, ಗೋಧಿ ಇರಬೇಕು, ರಾಗಿ ಇರಬೇಕು, ಜೋಳ ಇರಬೇಕು. ಇಲ್ಲಿ ಬರೀ ಒಂದೇ ತರಹದ ಆಹಾರವನ್ನ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಲ್ಲಾ ತರಹದ ಜೀವರಸಗಳು, ಕಿಣ್ವಗಳು ಇದೆಯಲ್ಲ, ಇದು ನಿಷ್ಕ್ರಿಯವಾಗ್ತಾ ಬರುತ್ತೆ. ನಮ್ಮ ಜೀರ್ಣಾಂಗಗಳಲ್ಲಿ ಪ್ರಮುಖವಾಗಿ ದೊಡ್ಡ ಕರಳು ಇದೆಯಲ್ಲ, ದೊಡ್ಡ ಕರಳಿನ ಕೆಲಸ ಏನು ಅಂತ ಹೇಳಿದ್ರೆ ಮಲವನ್ನ ವಿಸರ್ಜನೆ ಮಾಡಬೇಕು. ಜೀರ್ಣ ಆಗಿ ಉಳಿದ ಏನೇನು ಬೇಡ ಅಂತ ಇದೆಯೋ ಆ ಆಹಾರವನ್ನ ಅದು ವಿಸರ್ಜನೆ ಮಾಡಬೇಕು. ಈ ವಿಸರ್ಜನೆ ಆಗ್ಬೇಕಾದ್ರೆ ಅಲ್ಲಿ ಒಂದು ಚಲನೆ ನಡೆಯುತ್ತೆ. ದೊಡ್ಡ ಕರಳಿನಲ್ಲಿ ಒಂದು ಚಲನೆ ನಡೆಯುತ್ತೆ. ಆ ಚಲನೆಗೆ ಸರಿಯಾಗಿರುವಂತಹ ನಾರುಗಳು ಬೇಕಾಗುತ್ತೆ. ಮನುಷ್ಯ ಬದುಕೋದಿಕ್ಕೆ ಎಷ್ಟು ಆಹಾರ ಅಂತ ಅಂದ್ರೆ, ಅವನಿಗೆ ತುಂಬಾ ಅವಶ್ಯಕತೆ ಇರೋದೇನು? ಶಕ್ತಿ. ಶಕ್ತಿಗೆ ಏನು ಆಹಾರ ಬೇಕು ಮತ್ತು ಬೆಳೆಯೋದಿಕ್ಕೆ ಏನು ಆಹಾರ ಬೇಕು. ತುಂಬಾ ಸತಿ ನಾವು ಮನುಷ್ಯನಿಗೆ ಎಷ್ಟು ಆಹಾರ ಬೇಕು ಅಂತ ವಿಷಯದಲ್ಲಿ ತುಂಬಾ ಇತ್ತೀಚೆಗೆ ನಾವು ಹೈಪ್ ಮಾಡ್ತಾ ಇದ್ದೀವಿ. ಈಗ ಅಷ್ಟೊಂದು ಹೈಪ್ ಮಾಡೋ ಅವಶ್ಯಕತೆ ಇಲ್ಲದೆ ಇದ್ರೂ ಎಷ್ಟು ಆಹಾರ ಬೇಕು, ಸರಿಯಾಗಿರ್ಬೇಕಾದ್ರೆ ಎಷ್ಟು ಆಹಾರ ಬೇಕು ಅಂತ ನೋಡೋಣ. ಈಗ ಮನುಷ್ಯ ಬದುಕೋದು ಅಂತಂದ್ರೆ ಎರಡು ತರಹ ಬದುಕ್ತಾನೆ. ಒಂದು ಜಸ್ಟ್ ಬದುಕೋದು, ಉಸಿರಾಡ್ತಾ ಇರ್ತಾನೆ, ಚಿಕ್ಕ ಪುಟ್ಟ ಕೆಲಸ ಮಾಡ್ತಾನೆ, ಅದು ಬದುಕೋದು. ಹೇಗೆ ಬದುಕೋದು ಅಂತ ಅನ್ನೋದು ಇನ್ನೊಂದು ವಿಷಯ ಬರುತ್ತೆ. ಮನುಷ್ಯ ಬದುಕೋದಿಕ್ಕೆ ಎಷ್ಟು ಆಹಾರ ಬೇಕು ಅಂತ ಅನ್ನೋದಕ್ಕೆ ಇವತ್ತು ನಾವೇ ನೋಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಅಲ್ಲಿ ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಅಡಾಲೆಸೆಂಟ್ ಹುಡುಗಿ, ಅವಳು ಹುಟ್ಟಿದಾಗ ತಾಯಿ ಹಾಲು ಕುಡಿದ ಆದ್ಮೇಲೆ ಅವಳು ಬರೀ ಹಾಲು ಮತ್ತೆ ಇತ್ತೀಚೆಗೆ 10 ವರ್ಷಗಳಿಂದ ಬೆಲ್ಲ. ಹೇಗೆ ಬದುಕ್ತಾ ಇದ್ದಾಳೆ ಅಂತನ್ನುವಂತಹ ಒಂದು ಅಚ್ಚರಿ ಎಲ್ಲರ ಮನಸ್ಸಿನಲ್ಲೂ ಮೂಡುತ್ತೆ. ಆದ್ರೆ ನಿಜವಾಗ್ಲೂ ತುಂಬಾ ಅಚ್ಚರಿ ಪಡೋಂಥದ್ದು ಏನೂ ಇಲ್ಲ ನೋಡಿ. ಹಾಲನ್ನ ಅವಳು ಹುಟ್ಟಿದಾಗಿಂದ ಇವತ್ತಿನ ತನಕ ಕುಡಿತಾ ಇದ್ದಾಳೆ. ಹಾಲು ಅದರಲ್ಲೇ ಹೊಟ್ಟೆ ತುಂಬಿಸ್ಕೋತಾ ಇದ್ದಾಳೆ ಅಂದ್ರೆ ಸಫಿಷಿಯೆಂಟ್ ಆಗಿ ಹಾಲನ್ನ ಕುಡಿತಾ ಇದ್ದಾಳೆ. ಹಾಲಿನಲ್ಲಿ ಇರುವಂತಹ ಎಲ್ಲ ಆಹಾರ ಅಂಶಗಳನ್ನು ಒಂದು ವ್ಯಕ್ತಿ ಬೆಳೆಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಕೊಡುತ್ತೆ. ಹಾಗಾಗಿ ಆ ಹುಡುಗಿ ಬಾಲ್ಯದಿಂದ ಅಂದ್ರೆ ಹುಟ್ಟಿದಾಗಿಂದ ಈಗ ಅಡಾಲೆಸೆಂಟ್ಗೆ ಬರುವಷ್ಟು ಅವಳ ಗ್ರೋತು ಇದೆ. ಇನ್ನೊಂದು, ಅವಳು ಎಲ್ಲ ಕೆಲಸವನ್ನು ಮಾಡ್ತಾಳೆ, ಶಾಲೆಗೆ ಹೋಗ್ತಾಳೆ, ಓದ್ತಾಳೆ, ಹೋಮ್ವರ್ಕ್ ಮಾಡ್ತಾಳೆ ಅಂತೆಲ್ಲ ಅಂದಾಗ ಅಲ್ಲಿ ನೋಡಿ ಇನ್ನೊಂದು ಅರ್ಥ ಆಗುತ್ತೆ. ಶಕ್ತಿ ಬೇಕು. ಈ ಶಕ್ತಿಗೆ ಅವಳಿಗೆ ಬೆಲ್ಲ ಕೊಡ್ತಾ ಇದೆ. ಸೊ ತನಗೆ ಬೇಕಾಗಿರುವಷ್ಟು ಕಾರ್ಬೋಹೈಡ್ರೇಟು, ತನಗೆ ಬೇಕಾಗಿರುವಷ್ಟು ಅವಳು ಪ್ರೋಟೀನು, ಅದರೊಳಗೆ ಒಳ್ಳೆ ಅಮೈನೋ ಆಸಿಡ್ಗಳು ಮತ್ತೆ ಅದರೊಳಗಿರುವಂತಹ ಕ್ಯಾಲ್ಶಿಯಮ್ಮು, ಬಿ ವಿಟಮಿನ್ನು ಎಲ್ಲವನ್ನು ಅವಳು ಸ್ವೀಕಾರ ಮಾಡಿದ್ದಾಳೆ. ಅವಳು ಒಂದು ಬದುಕನ್ನ ಬದುಕ್ತಾ ಇದ್ದಾಳೆ. ಆದ್ರೆ ಈಗ ಇಲ್ಲಿ ಬರೋ ಪ್ರಶ್ನೆ ಏನು ಗೊತ್ತಾ? ಹೇಗೆ ಬದುಕಬೇಕು? ಬದುಕೋದು ಅಂತ ಅನ್ನೋದು ಬರೀ ಉಸಿರಾಡೋದೇನಾ ಅಂತ ಅಂದಾಗ ಅಲ್ಲ ಅನ್ನೋದು ಬರುತ್ತೆ. ಬರೀ ಉಸಿರಾಡೋದಷ್ಟೇ ಅಲ್ಲದೆ ನಾವು ನಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸ್ಕೊಳ್ಳೋದಿಕ್ಕೆ, ನಮ್ಮ ಮೆದುಳಿನ ಜೀವಕೋಶಗಳು ಚೆನ್ನಾಗಿ ಬಾಲ್ಯದಲ್ಲಿ ವೃದ್ಧಿ ಆಗೋದಿಕ್ಕೆ, ಅಂದ್ರೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ ವೃದ್ಧಿಯಾಗಿ ಆ ನಂತರ ಆ ಜೀವಕೋಶಗಳಿಗೆ ಸರಿಯಾಗಿರುವಂತಹ ಪೋಷಣೆ ಬೇಕಾಗಿರುವಂತಹ ಆಹಾರಾಂಶಗಳು ಮತ್ತೆ ನಾನಾ ತರಹದ ಈಗಿನ ಬದುಕಿನಲ್ಲಿ ನಾವು ಎಕ್ಸ್ಪೋಸ್ ಆಗ್ತಿರುವಂತಹ ಅನೇಕ ತರಹದ ಅಂಶಗಳು, ದುಷ್ಟ ಅಂಶಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬೇಕಾದ್ರೆ ವಿಧ ವಿಧವಾದ ತರಹದ ಆಹಾರಗಳು ಬೇಕಾಗತ್ತೆ. ಅದಕ್ಕಾಗಿ ಈ ಹುಡುಗಿ ತೆಗೆದುಕೊಳ್ತಿರುವಂತ ಆಹಾರ ಈಗ ನೀವು ತೋರಿಸ್ತಿದ್ದೀರಲ್ಲ, ಇದು ಸರಿಗಿಲ್ಲ ಅಂತ ನಾವು ಹೇಳಬೇಕಾಗಿ ಬರುತ್ತೆ. ಬದುಕೋಕ್ ಸಾಕು ಅಷ್ಟ ಆಹಾರ, ಹೇಗ್ ಬದುಕೋದಕ್ಕೆ ಅನ್ನೋದಕ್ಕೆ ಸಾಲಲ್ಲ. ಇನ್ನು ಒಂದು ನೋಡಿ, ಮನುಷ್ಯನ ದೇಹ ಯಾವ ರೀತಿ, ಪ್ರಮುಖವಾಗಿ ಅವನ ಜೀರ್ಣಾಂಗಗಳು ಯಾವ ರೀತಿ ತಯಾರಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅನೇಕ ಆಹಾರಾಂಶಗಳು ಬರಬೇಕು. ಆ ಬಂದ ಆಹಾರಾಂಶಗಳನ್ನ ಆ ಸಮಯಕ್ಕೆ ಸರಿಯಾಗಿ ಅನೇಕ ತರಹದ ಜೀವರಸಗಳು, ಕಿಣ್ವಗಳು ಚಕಚಕ ಅಂತ ಉತ್ಪತ್ತಿ ಆಗಿ ಅದನ್ನ ಅದು ಜೀರ್ಣ ಮಾಡಿ, ಅಂದ್ರೆ ಹೈಡ್ರೋಲೈಸ್ ಮಾಡುತ್ತೆ. ಜೀರ್ಣವಾಗಿ ಅದು ನಮ್ಮ ರಕ್ತಕ್ಕೆ ಹೋಗ್ಬೇಕು. ಇದು ನಮ್ಮ ಜೀರ್ಣಾಂಗಗಳ ಪ್ರಮುಖವಾದಂತಹ ಕ್ರಿಯೆ. ಇಲ್ಲಿ ಬರೀ ಒಂದೇ ತರಹದ ಆಹಾರವನ್ನ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಎಲ್ಲಾ ತರಹದ ಜೀವರಸಗಳು, ಕಿಣ್ವಗಳು ಇದೆಯಲ್ಲ, ಇದು ನಿಷ್ಕ್ರಿಯವಾಗ್ತಾ ಬರುತ್ತೆ.
ಈ ತರಹದ ಬರೀ ಹಾಲು ಮತ್ತು ಬೆಲ್ಲವನ್ನೇ ತಿಂತಾ ಇದ್ದಾಳೆ ಹುಡುಗಿ, ಅವಳಿಗಾಗಲೇ 13-14 ವರ್ಷ ಅಂತ ಅಂದಾಗ ಅವಳಿಗೆ ಕಬ್ಬಿಣದ ಅಂಶ ತುಂಬ ಬೇಕಾಗುತ್ತೆ ಹೆಣ್ಮಕ್ಳಿಗೆ. ಆ ತರಹದ ಕಬ್ಬಿಣದ ಅಂಶನೂ ಇರಬೇಕು. ಜೀವಕೋಶಗಳು ಚೆನ್ನಾಗಿ ಕೆಲಸ ಮಾಡಿ ಜೀವಕೋಶಗಳು ಹೊರಗಿನಿಂದ ಬರುವಂತಹ ಅನೇಕ ತರಹದ ವಿಷಾಣುಗಳನ್ನು ಓಡಿಸಿ ತನ್ನ ಜೀವಕೋಶಗಳನ್ನು ಆರೋಗ್ಯಕರವಾಗಿ ಇಟ್ಟುಕೊಂಡು ವೃದ್ಧಿ ಆಗೋಕ್ಕಾಗುವಂತಹ ಎಲ್ಲ ಆಹಾರಾಂಶಗಳು ಬೇಕು ಅಂತ ಅಂದಾಗ ನಮ್ಮ ಆಹಾರದಲ್ಲಿ ಎಲ್ಲ ತರಹದ ಧಾನ್ಯಗಳು ಇರಬೇಕು. ಅಕ್ಕಿ ಇರಬೇಕು, ಗೋಧಿ ಇರಬೇಕು, ರಾಗಿ ಇರಬೇಕು, ಜೋಳ ಇರಬೇಕು. ಮತ್ತು ಇದಷ್ಟೇ ಅಲ್ಲ, ನಮ್ಮ ಆಹಾರದಲ್ಲಿ ಎಲ್ಲ ತರಹದ ಬೇಳೆಗಳಿರಬೇಕು. ಬೇಳೆ ಮಾತ್ರನೇ ಅಲ್ಲ, ಕಾಳುಗಳು ಇರಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀರ್ಣಾಂಗಗಳಲ್ಲಿ ಪ್ರಮುಖವಾಗಿ ದೊಡ್ಡ ಕರಳು ಇದೆಯಲ್ಲ, ದೊಡ್ಡ ಕರಳಿನ ಕೆಲಸ ಏನು ಅಂತ ಹೇಳಿದ್ರೆ ಮಲವನ್ನು ವಿಸರ್ಜನೆ ಮಾಡಬೇಕು. ಜೀರ್ಣ ಆಗಿ ಉಳಿದ ಏನೇನು ಬೇಡ ಅಂತ ಇದೆಯೋ ಆ ಆಹಾರವನ್ನು ಅದು ವಿಸರ್ಜನೆ ಮಾಡಬೇಕು. ಈ ವಿಸರ್ಜನೆ ಆಗಬೇಕಾದ್ರೆ ಅಲ್ಲಿ ಒಂದು ಚಲನೆ ನಡೆಯುತ್ತೆ, ದೊಡ್ಡ ಕರಳಿನಲ್ಲಿ ಒಂದು ಚಲನೆ ನಡೆಯುತ್ತೆ. ಆ ಚಲನೆಗೆ ಸರಿಯಾಗಿರುವಂತಹ ನಾರುಗಳು ಬೇಕಾಗುತ್ತೆ. ಅದು ಆ ನಾರುಗಳು ಇಲ್ಲಿ ಈ ತರಹದ ಆಹಾರದಲ್ಲಿ ಪ್ರಮುಖವಾಗಿ ಕೊರತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ತರಹದ ಆಹಾರವನ್ನು ನಾವು ಪರಿಪೂರ್ಣವಾದ ಆಹಾರ ಅಂತ ಹೇಳೋಕ್ಕಾಗಲ್ಲ. ಬೆಳಿಬೋದು, ಒಂದಷ್ಟು ವರ್ಷ ಚೆನ್ನಾಗಿರ್ಬೋದು, ಯಂಗರ್ ಏಜಲ್ಲಿ ಇನ್ನೊಂದು ಯಾವುದೇ ಥರ ಸಮಸ್ಯೆ ಬಂದು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಖಂಡಿತ ಇದು ಅವರು ಬೇಗ ವಯಸ್ಸನ್ನು ಮುಟ್ತಾರೆ, ಅಂದರೆ ವಯಸ್ಸನ್ನು ಮೀರಿ ಅವ್ರಿಗೆ ಬದುಕೋದಕ್ಕೆ ಆಗಲ್ಲ, ಬೇಗ ಮುಪ್ಪು ಬರುತ್ತೆ. ಹಾಗಾಗಿ ಇದು ಸರಿಯಾಗಿರುವಂಥ ಆಹಾರ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.